ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ 5 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ನೋಡಿ, ಬಸ್ ನಿಂತಿದೆ, ಹೋಗಿ ಎತ್ಕೊಂಡು ಬೇಗ ಹೋಗಬೇಕು. ನಾನು ಹೊರಟಾಗ 5 ಗಂಟೆ ಆಗಿತ್ತು. ನೋಡಿ, ಈಗ ಹೋಗ್ತಾ ಇದ್ದೀನಿ. ಇದೇ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್. ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಇಳಿದಾಗ 6 ಕಾಲ್ ಆಗಿತ್ತು. 1 ಕಾಲ್ ಅವರ್ ಜರ್ನಿ. ಟ್ರಾಫಿಕ್ ಇಲ್ಲದೆ ಇದ್ರೂ 1 ಕಾಲ್ ಅವರ್ ಜರ್ನಿ. ಮಾರ್ಕೆಟ್ ಹತ್ರ ಬಂದೆ. ಈ ವಿಡಿಯೋದಲ್ಲಿ ಬಂದು ರಂಗೋಲಿನ ಹೂವದಲ್ಲಿ ಬಿಡೋದು ಹೇಗೆ ಅಂತಂದ್ಬಿಟ್ಟು ತೋರಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಹಾಕಬೇಕು ಅಂತಂದ್ಬಿಟ್ಟು ಹೂವು ತಗೊಳ್ಳೋಕ್ಕೆ ಅಂತ ಮಾರ್ಕೆಟ್ಗೆ ಬಂದಿದ್ದೀನಿ. ನೋಡಿ, ಇದೇ ಮಾರ್ಕೆಟು. ನೋಡಿ ಎಷ್ಟೊಂದು ಹೂವು ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದರೆ ನೀವು ಇಲ್ಲೇ ಬಂದು ಆರಾಮಾಗಿ ತೊಗೊಬೋದು. ನಿನ್ನೆ ಸಂಡೇ ಆಗಿರೋದ್ರಿಂದ ಏನಷ್ಟು ಹೂವು ರೇಟ್ ಎಲ್ಲ ಜಾಸ್ತಿ ಇರಲಿಲ್ಲ, ಕಮ್ಮಿನೇ ಇತ್ತು. ನಾನು ತಗೊಂಡಿದ್ದೆಲ್ಲ ಕಮ್ಮಿನೇ ಇತ್ತು. ನೋಡಿ ಎಷ್ಟೊಂದು ಹೂವು ಐತೆ. ನಿಮ್ಗೆ ಯಾವ ಥರ ವೆರೈಟಿ ಬೇಕೋ ಆ ಥರ ಸಿಗುತ್ತೆ. ಹೂವದಲ್ಲೇ ಡೆಕೋರೇಷನ್ ಮಾಡೋರು ಮಾರ್ಕೆಟ್ಗೆ ಹೋದರೆ ಆರಾಮಾಗಿ ತೊಗೊಂಬರ್ಬೋದು ಹೂವಗಳನ್ನ. ಅಲ್ಲೇ ಎಲ್ಲ ಸ್ವಲ್ಪ ತಿರುಗಾಡಿ ಹೂವು ತಗೊಳ್ಳೋಕ್ಕೆ ಹೋಗಿದ್ದೆ. ನೋಡಿ ಎಷ್ಟೊಂದಿದೆ ಹೂವುಗಳು. ಮಾಮೂಲಿ ನಾನು ಚೆಂಡು ಹೂವು ಮತ್ತು ಗುಲಾಬಿ ಹೂವು, ರೋಸು ಇದನ್ನು ಮಾತ್ರ ತಗೊಂಡೆ. ನೋಡಿ, ಇಷ್ಟು 250 ರೂಪಾಯಿಗೆ ನಾನು ತಗೊಂಡಿದ್ದು. ಇಷ್ಟು ಹೂವಕ್ಕೆ 250 ರೂಪಾಯಿ ಆಗಿತ್ತು. ನೋಡಿ, ಇಷ್ಟು ಹೂವಕ್ಕೂ 250 ರೂಪಾಯಿ ಆಗಿತ್ತು. ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಡಿಫ್ರೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ವರಮಹಾಲಕ್ಷ್ಮಿ ಹಬ್ಬ ಕೂಸಿದ ಮೇಲೆ ಮುಂದೆಗಡೆ ಏನಾದರೂ ನೀವು ಖಾಲಿ ಇತ್ತು ರಂಗೋಲಿ ಬಿಡಿಸ್ಬೇಕು, ಡಿಫ್ರೆಂಟಾಗಿ ಕಾಣಬೇಕು ಅಂದರೆ ನೋಡಿ ಈ ಥರ ಬಿಡಿಸ್ಬೋದು. ಹೂವದಲ್ಲೇ ಬಿಡಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಲಕ್ಷ್ಮೀ ರಾಮಣ್ಣ ಸುಮಾರು ಇನ್ನೂ ಬೇರೆ ಬೇರೆ ಥರ ಎಲ್ಲ ಬಿಡಿಸಿದ್ದೀನಿ. ನನ್ನ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಹಾಕ್ತೀನಿ. ಈ ವಿಡಿಯೋದಲ್ಲಿ ಎರಡು ಥರ ರಂಗೋಲಿ ಬಿಡಿಸೋದು ಹಾಕಿದ್ದೀನಿ. ನನ್ನ ಮುಂದಿನ ವೀಡಿಯೋದಲ್ಲಿ ಇನ್ನೂ ಡಿಫ್ರೆಂಟಾಗಿ ಬಿಡಿಸೋದು ಹಾಕ್ತೀನಿ. ಇದು ಲೆಂತ್ ಆಯಿತು ವೀಡಿಯೋ ಅಂತ ಅಂದ್ಬಿಟ್ಟು ಎರಡು ಹಾಕಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫಸ್ಟು ಬಳಪ ಇಲ್ಲ ಅಂತಂದರೆ ಏನಾದ್ರೂ ನಿಮ್ಮ ಹತ್ರ ಯಾವುದೋ ಸ್ಕೆಚ್ ಇದ್ರೆ ಬೇಕಾದರೆ ಅದರಲ್ಲೇ ಮಾಡ್ಕೊಬೋದು. ಇಲ್ಲಾಂದರೆ ರಂಗೋಲಿ ಅದರಲ್ಲೇ ಬಿಟ್ಕೊತೀನಿ ಅಂತಂದರೆ ಬೇಕಾದ್ರೆ ಬಿಟ್ಕೊಬೋದು. ನಾವು ಮೇಲ್ಗಡೆ ಹೂದ್ರಲ್ಲಿ ಡೆಕೋರೇಷನ್ ಮಾಡೋದ್ರಿಂದ ಕೆಳಗಡೆ ಬರೆದಿರೋದೇನು ಕಾಣಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಸ್ಕೆಚ್ ಹಾಕೊಳ್ಳಿ ಅಷ್ಟೇ. ಆಮೇಲೆ ನೀವೇನು ಕಟ್ ಮಾಡಿರ್ತೀರ ಹೂವನ್ನ ಅದ್ರ ಹತ್ರ ಕ್ಲೀನಾಗಿ ಜೋಡಿಸೋದಷ್ಟೇ. ನೋಡಿ, ನಿಧಾನಕ್ಕೆ ಅದನ್ನು ಜೋಡಿಸ್ತಾ ಬನ್ನಿ. ಮಾಮೂಲಿ ರಂಗೋಲಿ ಹಾಕೋಕ್ಕಿಂತ ಇದು ಹೂದಲ್ಲಿ ಹಾಕಿದ್ರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಲಕ್ಷ್ಮಿನೇ ಬರೆಯೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಔಟ್ಲುಕ್ ಮಾತ್ರ ಸೂಪರ್ ಆಗಿತ್ತು. ನೀವು ಇನ್ನೂ ಬೇಕಾದರೆ ಇನ್ನೂ ಕ್ರಿಯೇಟಿವಿಟಿಯಾಗಿ ಚಿಕ್ಕದಾಗಿ ಬೇಕಾದರೂ ಮಾಡ್ಬೋದು. ಇಲ್ಲಾಂದರೆ ನಾನು ದೊಡ್ಡದಾಗಿ ಬಿಡಿಸಿದ್ದೀನಿ, ದೊಡ್ಡದಾಗಿ ಬೇಕಾದರೂ ಮಾಡ್ಬೋದು. ನಾನು ಬಿಡಿಸಿದ್ದು ಒಂದು ಸ್ವಲ್ಪ ದೊಡ್ಡದಾಗೇ ಇತ್ತು. ನೋಡಿ, ಚೆಂಡು ಹೂವುಗಳು ಹಬ್ಬದ ಟೈಮಲ್ಲಿ ಒಂದು ಸ್ವಲ್ಪ ಕಮ್ಮಿಗೆ ಸಿಗ್ಬೋದು. ಅದನ್ನು ನೀವು ತಗೊಂಬಂದು ಈ ಥರ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗೂ ಕಾಣುತ್ತೆ, ಡೆಕೋರೇಟೆಡ್ ಆಗೂ ಕಾಣುತ್ತೆ, ಒಂಥರ ಗ್ರ್ಯಾಂಡಾಗೂ ಕಾಣುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೇ ಚೆನ್ನಾಗಿ ಅಲಂಕಾರ ಮಾಡ್ಕೊಬೋದು. ಮತ್ತು ರಂಗೋಲಿ ಇದ್ರಲ್ಲಿ ಬಿಡೋಕ್ಕಿಂತ ಈ ಥರ ಹೂವು ಎಲ್ಲ ಬಳಸಿ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳನ್ನ ಮಿಸ್ ಮಾಡ್ದೇನೆ ನೋಡಿ, ಇನ್ನೂ ಡಿಫ್ರೆಂಟಾಗಿ ಇನ್ನೂ ಈಸಿಯಾಗಿ ಹೇಗೆ ಹೂವದಲ್ಲಿ ಡೆಕೋರೇಷನ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೋಡಿ, ಇದನ್ನು ಚೆನ್ನಾಗಿದೆ. ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ನಿಮಗೆ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಅದನ್ನು ಏನಿದೆ ಹೂವು ಅದನ್ನು ಫಿಲ್ ಮಾಡ್ತಾ ಬನ್ನಿ ಸಾಕು. ನೀವು ಸ್ಕೆಚ್ ಒಂದು ಕ್ಲೀನಾಗಿ ಹಾಕೊಂಡ್ಬಿಟ್ರೆ ಸಾಕು, ಆಮೇಲೆ ಕ್ಲೀನಾಗಿ ನಿಮಗೆ ಈಸಿ ಆಗಿಬಿಡುತ್ತೆ. ನೋಡಿ, ಕ್ಲೀನಾಗಿ ಅದಕ್ಕೆ ಫಿಲ್ ಮಾಡ್ತಾ ಬನ್ನಿ ಸಾಕು. ಇದೆಲ್ಲ ಎಕ್ಸ್ಟ್ರಾ ಕೆಲಸಗಳು. ಎಕ್ಸ್ಟ್ರಾ ಏನಾದ್ರೂ ಡೆಕೋರೇಷನ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಕಾಣಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಗ್ರ್ಯಾಂಡಾಗಿ ಏನಾದರೂ ಮಾಡಬೇಕು ಅಂತಂದರೆ, ಟೈಮ್ ಇತ್ತು ಅಂತಂದರೆ ಈ ಥರ ಎಲ್ಲ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದದು. ಇನ್ನು ಕ್ರಿಯೇಟಿವಿಟಿಯಾಗಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ನೋಡಿ, ನಾನು ಇದೊಂದು ಕ್ರಿಯೇಟಿವಿಟಿಯಾಗಿ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಹೂವನ್ನು ಬಳಸಿ ಈ ಥರ ಎಲ್ಲ ಮಾಡ್ಬೋದು. ಇಲ್ಲ ಅಂತಂದರೆ ಯಾವುದಾದ್ರೂ ಬೇರೆ ಚೆಂಡು ಹೂವುಗಳೆಲ್ಲ ಕಮ್ಮಿಯಾಗಿ ಸಿಗುತ್ತೆ. ಕಲರ್ ನೋಡಿ ತಂದು ನಾನು ಬರೀ 3 ಕಲರ್ ಯೂಸ್ ಮಾಡಿರೋದಷ್ಟೇ. ನೀವು ಬೇಕಾದರೆ ಬೇರೆ ಥರ ಹೂವು ತರ್ತೀನಿ ಅಂತಂದರೆ ಬೇರೆ ಕಲರ್ನು ಬೇಕಾದರೆ ಯೂಸ್ ಮಾಡ್ಬೋದು ಆರಾಮಾಗಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತು ನಂದು ಹಿಂದಿನ ವೀಡಿಯೋಗಳನ್ನ ನೀವೇನಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಕೂರಿಸಿದ್ದೀನಿ. ನಂದು ಹಿಂದಿನ ವೀಡಿಯೋದಲ್ಲಿ ಉಯ್ಯಾಲೆ ಮೇಲೆ ಹೇಗೆ ಕೂರಿಸೋದು, ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ಗ್ರೌಂಡ್ ಹೇಗೆ ಡಿಸೈನ್ ಮಾಡೋದು, ಮತ್ತು ಈ ಉಯ್ಯಾಲೆ ಮೇಲೆ ಕೂರಿಸೋದು, ಲಂಗ ದಾವಣಿ ಹೇಗೆ ಹಾಕೋದು ಅಂತೆಲ್ಲ ತೋರಿಸ್ತೀನಿ. ಆ ವಿಡಿಯೋಗಳನ್ನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ
ಈಗಲೇ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ನಿಮಗೆ ಡಿಫ್ರೆಂಟ್ ಆಗಿ ಗ್ರ್ಯಾಂಡ್ ಆಗಿ ಏನಾದ್ರು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಇದ್ರೆ ನನ್ನ ವಿಡಿಯೋಗಳನ್ನ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ರೆಡಿನೇ ಆಗೋಯ್ತು. ಲಾಸ್ಟ್ ಅಲ್ಲಿ ನೀವು ಏನೇ ಹೂವದಲ್ಲಿ ಏನೇ ಬರೆದ್ರೂ ಔಟ್ಲೈನ್ಗೆ ರಂಗೋಲಿನ ಹಾಕಿ ಅವಾಗ ಕ್ಲೀನಾಗಿ ಕಾಣುತ್ತೆ. ಒಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಹೂವದಲ್ಲಿ ಏನೋ ಡೆಕೋರೇಟ್ ಮಾಡಿ ಬಿಟ್ಬಿಡ್ತಾರೆ. ಆಗ ಔಟ್ಲೈನ್ ಇಲ್ದ ಅಂತಂದ್ರೆ ಅದು ಚೆನ್ನಾಗಿ ಕಾಣಲ್ಲ. ನೀವು ಲಾಸ್ಟ್ ಅಲ್ಲಿ ಆ ಬಾರ್ಡ್ರ್ ತರ ಇರುತ್ತಲ್ಲ, ಆ ಬಾರ್ಡ್ರಿಗೆಲ್ಲ ರಂಗೋಲಿಯಲ್ಲಿ ಬರೀರಿ, ಅವಾಗ್ಲೇ ಅದು ಫಿನಿಶಿಂಗ್ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಫಿನಿಶಿಂಗ್ ಕರೆಕ್ಟಾಗಿ ಕಾಣಲ್ಲ. ನೋಡಿ ಕಮಲ ಇದೆಯಲ್ಲ, ಬರೀ ಕಮಲನೇ ಬಿಟ್ರೆ ಅದು ಫಿನಿಶಿಂಗ್ ಕರೆಕ್ಟಾಗಿ ಕಾಣಲ್ಲ. ಅದಕ್ಕೆ ಏನ್ ಬೇಕು ಫಿನಿಶಿಂಗು, ಅದನ್ನ ನೀವು ರಂಗೋಲಿಯಲ್ಲಿ ಬರೆದ್ರೆ ಅದು ಕಮಲ ತರನೇ ಕಾಣುತ್ತೆ. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಕಣ್ಣನ್ನ ಬಿಡಿಸ್ಬೇಕು. ಕಣ್ಣನ್ನ ನೋಡಿ, ನಾನು ಕಣ್ಣನ್ನು ಫ್ಲವರ್ದು ಈ ರೋಸ್ದು ಪೆಟಲಲ್ಲೇ ಕಟ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ಫುಲ್ ಊದೇ ಇರ್ಲಿ ಅಂತ ಅಂದ್ಬಿಟ್ಟು ರೋಸ್ದು ಪೆಟಲ್ ಇರುತ್ತಲ್ಲ, ಆ ಪೆಟಲಲ್ಲೇ ಕ್ಲೀನಾಗಿ ಕಟ್ ಮಾಡಿದ್ದೀನಿ. ಅದನ್ನ ಕಟ್ ಮಾಡಿರೋದನ್ನ ಮೇಲ್ಗಡೆ ಇಡ್ತಾ ಇದ್ದೀನಿ. ರೋಸ್ದು ಪೆಟಲ್ ದೊಡ್ಡದು ಯಾವ್ದಾದ್ರು ತಗೊಂಡು ನೀವು ಕ್ಲೀನಾಗಿ ಉಬ್ಬು ಮತ್ತೆ ಕಣ್ ತರ ಕ್ಲೀನಾಗಿ ಕಟ್ ಮಾಡಿದ್ರೆ ಅದೇ ಶೇಪಿಗೆ ಬರುತ್ತೆ. ಅದನ್ನೇ ಇಟ್ರೆ ಫುಲ್ಲು ಹೂವಲ್ ಮಾಡಿರೋ ತರಾನೇ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫುಲ್ ಎಲ್ಲ ರೆಡಿ ಆದ್ಮೇಲೆ ನೋಡಿ ಈ ತರ ಕಾಣ್ತಾ ಇತ್ತು, ಇಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಾ ಇತ್ತು. ಫುಲ್ ದೊಡ್ಡದಾಗಿ ಬಿಡಿಸಿದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸೂಪರ್ ಆಗಿ ಕಾಣ್ತಾ ಇದೆ. ಲಕ್ಷ್ಮಿ ಮುಂದೆ ನೀವು ಈ ತರ ಬಿಟ್ಬಿಟ್ರೆ ಸೂಪರ್ ಆಗಿರುತ್ತೆ. ನೋಡಿ ಇದು ಎರಡನೇ ರಂಗೋಲಿ. ಮೊದಲನೇದು ಸ್ವಲ್ಪ ಡಿಫಿಕಲ್ಟ್ ಇದೆ, ಇದು ತುಂಬಾ 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 ಈಸಿ. ನೀವೇ ಆರಾಮಾಗಿ ಮಾಡ್ಕೊಬಹುದು. ಅಕಸ್ಮಾತ್ ಏನಾದ್ರು ನಿಮ್ಗೆ ಸರ್ಕಲ್ ಹಾಕಕ್ ಬರ್ಲಿಲ್ಲ ಅಂತಂದ್ರೆ ಒಂದು ದಾರನ ಕಟ್ಕೊಂಡು ನೀವು ಸರ್ಕಲ್ ಹಾಕೊಂಡ್ರೆ ಹಾಕೊಬಹುದು. ನೋಡಿ ನಾನು ರ್ಯಾಂಡಮ್ ಆಗಿ ಸರ್ಕಲ್ ಹಾಕತಾ ಇದ್ದೀನಿ ಅಷ್ಟೇ. ನೀವು ಹೂವನ್ನ ಜೋಡಿಸ್ಬೇಕಾದ್ರೆ ಕ್ಲೀನಾಗಿ ಸರ್ಕಲ್ ಬರುತ್ತೆ. ನಿಮ್ಗೆ ಏನು ಅಂತಂದ್ರೆ ಒಂದ್ ಸ್ವಲ್ಪ ರ್ಯಾಂಡಮ್ ಆಗಿ ಹಾಕೊಳ್ಳಿ. ನೋಡಿ ಇದನ್ನ ಯಾರು ಬೇಕಾದ್ರೂ ಬಿಡಿಸ್ಬೋದು, ಆರಾಮಾಗಿ ಬಿಡಿಸ್ಬೋದು ಇದನ್ನ. ಮೊದಲನೇ ವಿಡಿಯೋಲಿ ಮಾಡಿದ್ದು ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು, ಅದನ್ನ ಎಲ್ಲಾದ್ರೂ ಬಿಡ್ಸಕ್ಕಾಗಲ್ಲ. ಇದಾದ್ರೆ ಬೇಕಾದ್ರೆ ಆರಾಮಾಗಿ ಯಾರು ಬೇಕಾದ್ರೂ ಬಿಡಿಸ್ಬೋದು, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಹೂವುಗಳಿದ್ರೆ ಸಾಕು, ಆರಾಮಾಗಿ ಟ್ರೈ ಮಾಡ್ಬೋದು ನೀವು. ಇದು ಫುಲ್ಲು ಗ್ರ್ಯಾಂಡ್ ಆಗು ಕಾಣುತ್ತೆ ಮತ್ತೆ ಡೆಕೋರೇಟೆಡ್ ಆಗು ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಫುಲ್ ಫಿನಿಶ್ ಆದ್ಮೇಲೆ ನೋಡಿ ನೀವು ಸೂಪರ್ ಆಗಿ ಕಾಣುತ್ತೆ. ಸ್ವಲ್ಪನೇ ಹೂವು ಇದ್ರು ಸಾಕು ಇದಕ್ಕೆ. ನೀವು ದೊಡ್ಡದಾಗಿ ಬೇಕಾದ್ರೂ ಬಿಡ್ಬೋದು ಇದನ್ನ. ಇದೇ ತರ ಸೇಮ್ ಚಿಕ್ಕದಾಗಿ ಬೇಕಾದ್ರೂ ಬಿಡ್ಬೋದು ನೀವು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದು. ನಿಮ್ಮ ಮನೇಲಿ ಏನಾದ್ರು ದೊಡ್ಡದಾಗಿ ಸ್ಪೇಸ್ ಇದೆ ಅಂತಂದ್ರೆ ದೊಡ್ಡದಾಗಿ ಬೇಕಾದ್ರೂ ಬಿಡ್ಬೋದು. ಇಲ್ಲ ಸ್ವಲ್ಪ ಹೂವು ಯೂಸ್ ಮಾಡಿ ಬಿಡ್ತೀನಿ ಅಂತಂದ್ರೆ ಚಿಕ್ಕದಾಗಿ ಬೇಕಾದ್ರೂ ಬಿಡ್ಬೋದು ನೀವು, ಚೆನ್ನಾಗಿ ಕಾಣುತ್ತೆ ಒಟ್ನಲ್ಲಿ. ನೋಡಿ ಇದನ್ನೇ ಚಿಕ್ಕದಾಗಿ ಬೇಕಾದ್ರೂ ನೀವು ಬಿಡ್ಬೋದು ಆರಾಮಾಗಿ. ನಾನು ದೊಡ್ಡದಾಗಿ ಬಿಟ್ಟಿದ್ದೀನಿ, ನೀವು ಬೇಕಾದ್ರೆ ಚಿಕ್ಕದಾಗಿ ಬಿಟ್ಕೊಬೋದು. ಒಟ್ನಲ್ಲಿ ಫೈನಲ್ ಲುಕ್ ಮಾತ್ರ ಸೂಪರ್ ಆಗಿ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ವರಮಹಾಲಕ್ಷ್ಮಿ ದೇವಿ ಮುಂದೆ ಏನಾದ್ರು ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬರೀ ಫಿಲ್ ಮಾಡೋದಷ್ಟೇ, ಹೂವುಗಳನ್ನ ಕ್ಲೀನಾಗಿ ಫಿಲ್ ಮಾಡೋದಷ್ಟೇ. ಟೈಮ್ ಇದ್ರೆ ನಿಧಾನಕ್ಕೆ ಕೂತ್ಕೊಂಡು ಮಾಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಕ್ಲೀನಾಗಿ ಫಿಲ್ ಮಾಡೋದು ಹೂವನ ಅಷ್ಟೇ, ಜಾಸ್ತಿ ಏನ್ ಕೆಲಸ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಇಷ್ಟಕ್ಕೇನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೈಡ್ ಅಲ್ಲಿ ಬೇಕಾದ್ರೆ ನೋಡಿ ಈ ತರ ಬೇರೆ ಬೇರೆ ಡಿಸೈನ್ ಗಳನ್ನ ಮಾಡ್ಕೊಬಹುದು. ನೀವು ಬೇರೆ ಬೇರೆ ಕಲರ್ ಗಳನ್ನ ಯೂಸ್ ಮಾಡ್ಕೊಬಹುದು. ನಾನು 3 ಕಲರ್ ಯೂಸ್ ಮಾಡಿದೀನಿ. ನೀವು ಬೇಕಾದ್ರೆ ಬೇರೆ ಏನಾದ್ರು ಕಲರ್ ಇದ್ರೆ, ಈ ವೈಟ್ ಶಾಮಂತಿಗೆ ಇದ್ರೆ, ಇಲ್ಲ ಅಂತಂದ್ರೆ ಯೆಲ್ಲೋ ಶಾಮಂತಿಗೆ ಇದ್ರೆ, ಯೆಲ್ಲೋ ಶಾಮಂತಿಗೆ ಏನಾದ್ರು ನಿಮ್ 3 ಕಡೆ ಜಾಸ್ತಿ ಸಿಕ್ಕಿದ್ರೆ ಅದನ್ನ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಹೂವುಗಳನ್ನ ಇದನ್ನೇ ಯೂಸ್ ಮಾಡ್ಬೇಕು, ಇದೇ ಕಲರ್ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ಯಾವುದೇ ಹೂವು ಯಾವುದೇ ಕಲರ್ ಆದ್ರೂ ಡಿಫ್ರೆಂಟ್ ಆಗಿದ್ರೆ ಸಾಕು, ಡಿಫ್ರೆಂಟ್ ಆಗಿ ಕಾಣುತ್ತೆ, ಅದೇ ಬೇರೆ ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಕಲರ್ಗಳನ್ನು ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಯಾವ್ದು ಕಲರ್ ಆದ್ರೂ ಆಗ್ಲಿ, ಯಾವ ಹೂವನಾದ್ರೂ ಆಗ್ಲಿ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ರಂಗೋಲಿ ಬಿಡಕ್ಕಿಂತ ಈ ತರ ರಂಗೋಲಿ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಡೆಕೋರೇಟೆಡ್ ಆಗಿ ಏನ್ ಬೇಕಾದ್ರೂ ಇಡ್ಬೋದು ನೀವು. ಬೇಕಾದ್ರೆ ಅಲ್ಲಿ ದೀಪಗಳನ್ನ ಇಡ್ತೀನಿ ಅಂತಂದ್ರೆ, ಈ ಕ್ಯಾಂಡಲ್ಸ್ ಗಳನ್ನ ಇಡ್ತೀನಿ ಅಂತಂದ್ರೆ ಅದನ್ನು ಬೇಕಾದ್ರೆ ಇಟ್ಟು ಹಚ್ಬೋದು ನೀವು. ನೋಡಿ ಅಲ್ಲೆಲ್ಲ ಕ್ಯಾಂಡಲ್ಸ್ ಗಳನ್ನ ಇಡ್ತೀನಿ ಅಂತಂದ್ರೆ ಮಧ್ಯದಲ್ಲಿ ಅದನ್ನು ಬೇಕಾದ್ರೆ ಇಟ್ಟು ಹಚ್ಚಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಕೊನೆಯಲ್ಲಿ
ಬಾರ್ಡ್ರಿಗೆ ರಂಗೋಲಿಯಲ್ಲಿ ಫಿನಿಶ್ ಕೊಡಿ. ಆಗ ಬಾರ್ಡ್ರ್ ಕ್ಲೀನ್ ಆಗಿದ್ರೆ ಅದು ರಂಗೋಲಿ ಕ್ಲೀನ್ ಆಗಿ ಕಾಣುತ್ತೆ. ನೀವೇನಾದ್ರೂ ಬಾರ್ಡ್ರ್ ಕೊಡ್ಲಿಲ್ಲ ಅಂತಂದ್ರೆ ಏನೋ ಒಂಥರ ಖಾಲಿ ಖಾಲಿ ತರ ಕಾಣುತ್ತೆ. ನೋಡಿ ಬಾರ್ಡ್ರ್ ಕೊಟ್ಮೇಲೆ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಇದು ಫುಲ್ ಆದ್ಮೇಲೆ ಈ ತರ ಕಾಣ್ತಾ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.